ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಬಿಂದುಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ತುಪ್ಪ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ನಮ್ಮ ದಕ್ಷಿಣ ಭಾರತದ ಎಲ್ಲ ಅಡುಗೆ ತಿನಿಸುಗಳಲ್ಲೂ ತುಪ್ಪನ ಬಳಸ್ತೀವಿ. ಇನ್ನು ಪುಟಾಣಿ ಮಕ್ಳಿಗಂತೂ ಸುಮಾರು 6 ತಿಂಗಳು ಮಕ್ಕಳು ಇರುವಾಗಿಂದನೇ ಮಕ್ಕಳಿಗೆ ತಿನ್ನಿಸೋ ಎಲ್ಲ ಪದಾರ್ಥಗಳಲ್ಲೂ ತುಪ್ಪನ ಸೇರಿಸ್ತೀವಿ. ಇತ್ತೀಚೆಗೆ ಎಲ್ಲ ಆಹಾರ ಪದಾರ್ಥಗಳು ಕಲಬೆರಕೆ ಆದಾಗೆ ತುಪ್ಪದಲ್ಲೂ ಕೂಡ ವನಸ್ಪತಿ ದಾಡದಂಥ ವಸ್ತುಗಳಿಂದ ಕಲಬೆರಕೆ ಆಗ್ತಾ ಇದೆ. ಇದು ನಮ್ಮೆಲ್ಲರ ಆರೋಗ್ಯದ ಮೇಲೆ ತುಂಬಾನೇ ದುಷ್ಪರಿಣಾಮ ಬೀರುತ್ತೆ. ಹೀಗಿರುವಾಗ ನಾವೇ ನಮ್ಮ ಮನೆಯಲ್ಲಿ ಶುದ್ಧವಾದ ತುಪ್ಪವನ್ನು ಯಾಕೆ ತಯಾರಿಸ್ಕೊಂಡು ಉಪಯೋಗಿಸಬಾರ್ದು? ಇದರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ನಾವೇ ನಮ್ಮ ಮನೆಯಲ್ಲಿ ತುಪ್ಪನ ತಯಾರಿಸ್ಕೊಂಡ್ವಿ ಅಂತ ಖುಷಿನೂ ಆಗುತ್ತೆ. ಕಳೆದ 5 ವರ್ಷಗಳಿಂದ ನಮ್ಮನೇಲಿ ನಾನೇನೇ ತುಪ್ಪನ ತಯಾರಿಸ್ಕೊತಿದ್ದೀನಿ. ಇವತ್ತು ಕೂಡ ನಾನು ತುಪ್ಪನ ತಯಾರಿಸ್ತಿದ್ದೆ. ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮ್ಗೆ ಯಾರಿಗಾರು ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಹಾಲಿನಿಂದ ತುಪ್ಪ ತಯಾರಿಸೋ ಪೂರ್ತಿ ವಿಧಾನನ ಈ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಅಕಸ್ಮಾತ್ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಮಿಸ್ ಆಗುತ್ತೆ. ನಾನು ತುಪ್ಪ ತಯಾರಿಸ್ಕೊಳ್ಳೋದಕ್ಕೆ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಆದ ನಂದಿನಿಯವರ ಶುಭಂ ಕೇಸರಿ ಪ್ಯಾಕೆಟ್ ಹಾಲನ್ನೇ ಯಾವಾಗೂ ಉಪಯೋಗಿಸ್ಕೊಳ್ಳೋದು. ನಮ್ಮನೇಲಿ ನಾವು ಉಪಯೋಗಿಸ್ಕೊಳ್ಳೋದು ಕೂಡ ಇದೇ ಹಾಲನ್ನೇ. ನಾನಿಲ್ಲಿ ಹಾಲಿನ ಪ್ಯಾಕೆಟ್ನೆಲ್ಲ ತೊಳ್ಕೊಂಡು ಹಾಲು ಕಾಯಿಸೋ ಪಾತ್ರೆಗೆ 3ರಿಂದ 4 ಸ್ಪೂನ್ ಅಷ್ಟೇ ನೀರು ಹಾಕ್ಬಿಟ್ಟು ಹಾಲನ್ನ ಹಾಕೊತಾ ಇದ್ದೀನಿ. ನಾವು ಬೆಣ್ಣೆ ಮಾಡೋದಕ್ಕೆ ಕೆನೆ ತೆಗಿಯೋದ್ರಿಂದ ಹಾಲನ್ನ ನೀರನ್ನ ಜಾಸ್ತಿ ಹಾಕೋ ಹೋಗಿಲ್ಲ. ಇವಾಗ ನಾನು ಸ್ಟವ್ ಹಚ್ಕೊಂಡು ಸ್ಟವ್ನ ಫ್ಲೇಮ್ನ ನಾನು ಸಿಮ್ಮಲ್ಲೇ ಇಟ್ಟಿದ್ದೀನಿ, ಅಂದರೆ ಕಡಿಮೆ ಊರಿಗೆ ಇಟ್ಕೊಂಡು ಹಾಲಿನ ಪಾತ್ರೆ ಇಟ್ಕೊಂಡು ಹಾಲು ಕಾಯಿಸ್ಕೊತಾ ಇದ್ದೀನಿ. ನಾವು ತುಪ್ಪ ಮಾಡ್ಬೇಕಾದ್ರೆ ಅಷ್ಟೇ ಅಲ್ಲದೆ ಯಾವಾಗಲೂ ಕೂಡ ನಾವು ಹಾಲನ್ನ ಸಿಮ್ನಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಏಕೆಂದರೆ ಹಾಲಿನಲ್ಲಿರೋ ಕೆಲವು ಬ್ಯಾಕ್ಟೀರಿಯಾಗಳು ಹೈ ಫ್ಲೇಮಲ್ಲಿ ಸಾಯೋದಿಲ್ಲ, ಲೋ ಫ್ಲೇಮಲ್ಲಿ ಕಾಯಿಸಿದಾಗಷ್ಟೇ ಅದು ಕೆಲವು ಬ್ಯಾಕ್ಟೀರಿಯಾಗಳು ಸಾಯೋದು. ಅದರಿಂದ ನಾವು ರೆಗ್ಯುಲರ್ ಆಗಿ ಯಾವಾಗ ಹಾಲು ಕಾಯಿಸಿದ್ರು ಹಾಲನ್ನ ಸಿಮ್ನಲ್ಲಿ ಇಟ್ಕೊಂಡೇ ಕಾಯಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇವಾಗ ನೋಡಿ ಹಾಲು ಕಾದಿದೆ, ಉಪ್ಪು ಬರ್ತಾ ಇದೆ. ಇದು ಉಪ್ಪು ಬಂದ ತಕ್ಷಣ ನಾವು ಆಫ್ ಮಾಡೋಗಿಲ್ಲ, ಏಕೆಂದರೆ ಹಾಲನ್ನ ನಮಗೆ ಒಳ್ಳೆ ಕೆನೆ ಬರಬೇಕು ಅಂದರೆ ಹಾಲನ್ನ ಚೆನ್ನಾಗಿ ಕಾಯಿಸ್ಬೇಕು. ಅಂದರೆ ಹಾಲು ಉಪ್ಪು ಬಂದಮೇಲೆ ಒಂದು 5 ನಿಮಿಷ ಆದರೂ ಹಾಗೆ ಇಟ್ಬಿಟ್ಟು ಕಾಯಿಸ್ಬೇಕು. ನಾವು ಸಿಮ್ಮಲ್ಲಿ ಇಟ್ಟಿರೋದ್ರಿಂದ ಹಾಲು ಉಪ್ಪು ಬಂದು ಹೊರಗೆ ಚೆಲ್ಲೋದಿಲ್ಲ. ಸೊ ಹಾಗೆ 5 ನಿಮಿಷ ಅದು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಕೆಲವು ಮಕ್ಕಳಿಗೆ ಹಾಲು ಕುಡಿಯೋದ್ರಿಂದ ಕಫ ಮತ್ತು ಮಂದ ಆಗೋ ಥರ ಪ್ರಾಬ್ಲಮ್ಸ್ಗಳಿರುತ್ತೆ. ನಾವು ಹಾಲಿನಲ್ಲಿ ಕೆನೆ ಎತ್ತಿ ಮಕ್ಕಳು ಕೊಡೋದ್ರಿಂದ ಮಕ್ಕಳಿಗೆ ಕಫ ಮತ್ತು ಮಂದ ಆಗೋ ರೀತಿ ಯಾವುದೇ ಪ್ರಾಬ್ಲಮ್ಸ್ ಆಗೋಲ್ಲ. ಇನ್ನು ಡಯಟ್ ಮಾಡೋರ್ಗೂ ಅಷ್ಟೇ, ಹಾಲಿನಲ್ಲಿ ಕೆನೆ ತೆಗೆದು ಹಾಲು ಕುಡಿಯೋದ್ರಿಂದ ಅವ್ರಿಗೆ ಕೊಲೆಸ್ಟ್ರಾಲ್ ಆಗುತ್ತೆ, ಮತ್ತೊಂದು ಅಂತೇನೋ ಪ್ರಾಬ್ಲಮ್ ಆಗೋಲ್ಲ. ಅವ್ರಿಗೂ ಕೂಡ ಈ ಥರ ಕೆನೆ ತೆಗ್ದು ಹಾಲು ಯೂಸ್ ಮಾಡೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಹಾಲು ಕಾದಿದೆ, ನಾನಿಲ್ಲ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡ್ಕೊಂಡಿದ್ದನ್ನು ತಣ್ಣಗಾಗ್ಬಿಡ್ಬೇಕು. ತಣ್ಣಗಾದ್ಮೇಲೆ ನಾವು ಫ್ರಿಜ್ನಲ್ಲಿ ಇಟ್ಕೋಬೇಕು. ಈ ಹಾಲನ್ನ ಫ್ರಿಜ್ನಲ್ಲಿ ಅಂದರೆ ಫ್ರೀಜರಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಫ್ರೀಜರಿಂದ ಹೊರಗಡೆ ಫ್ರಿಜ್ನಲ್ಲಿ ಓವರ್ ನೈಟ್ ಇಟ್ಟಿರ್ತೀನಿ. ಒಂದು ಇಡೀ ರಾತ್ರಿ ಫ್ರಿಜ್ನಲ್ಲೇ ಇರುತ್ತೆ ಈ ಹಾಲು ಕಾದಿರೋದು. ಇದಾದಮೇಲೆ ಬೆಳಗ್ಗೆ ಎದ್ದು ನಾವು ಹಾಲು ಕಾಯಿಸ್ತೀವಲ್ವ, ಆ ಟೈಮಲ್ಲಿ ಫ್ರಿಜ್ಜಿಂದ ಹೊರಗಡೆ ತೆಗೆದು ಇದು ನಾವು ಚೆನ್ನಾಗಿ ಕಾಯಿಸಿರೋದ್ರಿಂದ ಒಂದು ಒಳ್ಳೆ ಕೆನೆ ಬಂದಿರುತ್ತೆ, ಗಟ್ಟಿ ಕೆನೆ ಬಂದಿರುತ್ತೆ. ಅದನ್ನು ಒಂದು ಸ್ಪೂನ್ ಸಹಾಯದಿಂದ ಮೇಲೆ ಎತ್ಕೊಂಡು ನಾನು ಒಂದು ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಪ್ರತಿದಿನ ಹೀಗೆ ಮಾಡೋದು. ರಾತ್ರಿಲಿ ಹಾಲು ಕಾಯಿಸಿಟ್ಟು ಬೆಳಗ್ಗೆಲಿ ನನ್ನ ಕೆನೆ ಎಲ್ಲ ತೆಗೆದು ನಾನು ನೆಕ್ಸ್ಟ್ ಹಾಲನ್ನ ಯೂಸ್ ಮಾಡೋದು. ಹೀಗೆ ಪ್ರತಿ 15 ದಿನಕ್ಕೊಂದ್ಸತಿ ಹಾಲು ಕೆನೆ ಎಲ್ಲ ಎತ್ತಿಟ್ಕೊಂಡು 15 ದಿನ ಆದಮೇಲೆ ನಾನು ಕೆನೆನ ಯೂಸ್ ಮಾಡಿಕೊಂಡು ತುಪ್ಪ ಮಾಡ್ತೀನಿ. ನೋಡಿ ಈ ಥರ ಎಲ್ಲ ಕೆನೆನೆಲ್ಲ ಎತ್ತಿಟ್ಕೊಂಡು ಒಂದು ಬಾಕ್ಸ್ ಫುಲ್ ಆದಮೇಲೆ ನಾನು ಬಾಕ್ಸ್ನ ತೋರಿಸ್ತೀನಿ. ಇಲ್ಲಿ ನಾನು ಆಲ್ರೆಡಿ ಕೆನೆ ಮಾಡಿ ಇಟ್ಟಿರೋದು. ಒಂದು ಬಾಕ್ಸ್ ಫುಲ್ ಆದಮೇಲೆ ಆ ಕೆನೆನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ಮೊಸರು ಮಾಡ್ಬೇಕಾದ್ರೆ ಹೇಗೆ ಹಾಲಿಗೆ ಎಪ್ಪಾಕಿ ಅದನ್ನ ಹೊರಗಡೆ ಇಟ್ಟಿರ್ತೀವಿ, ಅದೇ ರೀತಿ ಈ ಕೆನೆಗೆಲ್ಲಾನು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಇದನ್ನ ಫ್ರಿಜ್ಜಿಂದ ಹೊರಗಡೆನೆ ಇಟ್ಟಿರ್ಬೇಕು. ಒಂದು ಇಡೀ ರಾತ್ರಿ ಫ್ರಿಜ್ಜಿಂದ ಹೊರಗಿಟ್ಟಾದ್ಮೇಲೆ ಬೆಳಗ್ಗೆ ಎದ್ದು ನಾವು ಒಂದು 2-3 ಅವರ್ ಇದನ್ನ ಫ್ರೀಜರಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಕೆನೆಗೆಲ್ಲ ಹೆಪ್ಪಾಕಿ ಅದನ್ನು ಮೊಸರು ಮಾಡ್ಕೊಳ್ದೆ ಡೈರೆಕ್ಟಾಗೆ ಆ ಕೆನೆ ಏನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬೆಣ್ಣೆ ತೆಗಿತಾರೆ. ಆದರೆ ನಾನು ಬೆಣ್ಣೆ ತೆಗಿಬೇಕಾದ್ರೆ ಹಾಗೆ ಮಾಡಲ್ಲ. ನಾವೇನು ಕೆನೆ ಸ್ಟೋರ್ ಮಾಡ್ಕೊಂಡಿರ್ತೀವಿ ಅದಕ್ಕೆಲ್ಲ ಸ್ವಲ್ಪ ಹೆಪ್ಪಾಕಿ ಇಟ್ಕೊಂಡು ಅದನ್ನು ಮೊಸರು ಮಾಡಿಕೊಂಡು ಅದರಿಂದ ಬೆಣ್ಣೆ ತೆಗಿತೀನಿ. ಏಕೆಂದರೆ ಮೊಸರು ಆದಮೇಲೆ ನಾವು ಬೆಣ್ಣೆ ತೆಗಿಯೋದು ಅದು ಒಳ್ಳೆ ಪ್ರೋಸೆಸ್ ಅಂತ. ಇವಾಗ ನಾನು ಏನು ಫ್ರೀಜರಲ್ಲಿ ಇಟ್ಕೊಂಡಿದ್ದೆ ಆ ಕೆನೆ ಎಲ್ಲ ಕೋಲ್ಡ್ ಆಗಿ ಸ್ವಲ್ಪ ಐಸ್ ಥರ ಗಟ್ಟಿಯಾಗಿದೆ. ನಾನು ಇದನ್ನು ಬೆಣ್ಣೆ ತಗೊಳ್ಳೋದಕ್ಕೋಸ್ಕರ
ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಮೇಯ್ನ್ ಒಂದು ಟಿಪ್ಪು ಏನಂದರೆ, ನಾವಿಲ್ಲಿ ನಾರ್ಮಲ್ ವಾಟ್ರ್ ಯೂಸ್ ಮಾಡೋಂಗಿಲ್ಲ ಬೆಣ್ಣೆ ತೆಗಿಯೋದಕ್ಕೆ, ಐಸ್ ವಾಟ್ರೇ ಯೂಸ್ ಮಾಡಬೇಕು. ಅದರಿಂದ ಐಸ್ ವಾಟ್ರ್ ಯೂಸ್ ಮಾಡೋದ್ರಿಂದ ನಮಗೆ ಬೇಗ ಬೆಣ್ಣೆ ಬರುತ್ತೆ ನಮಗೆ. ಮತ್ತು ಸೆಕೆಂಡ್ ಟಿಪ್ ಏನಂದರೆ, ನಾವು ಮಿಕ್ಸಿ ಮತ್ತು ಚಟ್ನಿ ಎಲ್ಲ ರುಬ್ತೀವಲ್ವ ಒಂದೇ ಸತಿ ನೈಸ್ ಆಗೋದಕ್ಕೆ, ಆ ಥರ ಇದನ್ನು ರುಬ್ಕೊಳ್ಳೋ ಹೋಗಿಲ್ಲ. ಈ ಒಂದು 30 ಸೆಕೆಂಡ್ ಮಿಕ್ಸಿ ಆನ್ ಮಾಡಿ 30 ಸೆಕೆಂಡ್ ಆದಮೇಲೆ ಆಫ್ ಮಾಡಬೇಕು. ಹೀಗೆ 30 ಸೆಕೆಂಡ್ ಆನ್ ಮಾಡಿ 30 ಸೆಕೆಂಡ್ ಆಫ್ ಮಾಡಿ ಇದೇ ಥರ ಬೆಣ್ಣೆ ಬರೋವರೆಗೂ ಇದೇ ಥರ ಪ್ರೊಸೀಜರಲ್ಲಿ ಮಾಡಬೇಕು. ಇಲ್ಲಾಂದರೆ ನೀವು ನೈಸಾಗಿ ಒಂದೇ ಸರಿ ಮಿಕ್ಸಿನ ಆನ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಬೆಣ್ಣೆ ಬರೋಲ್ಲ, ಅದೆಲ್ಲ ಮಜ್ಜಿಗೆ ಆಗಿಬಿಡುತ್ತೆ. ನಾನು ಫಸ್ಟು ನನ್ನಮ್ಮ ನನಗೆ ಈ ಥರ ಪ್ರೊಸೀಜರಲ್ಲಿ ಹೇಳ್ಕೊಟ್ಟಿದ್ದು, ಈ ಥರ ಕೆನೆಯಿಂದ ಬೆಣ್ಣೆ ಮಾಡಿ ಬೆಣ್ಣೆಯಿಂದ ತುಪ್ಪ ತೆಗಿಯೋದನ್ನ ಪ್ರೋಸೆಸ್ನ ನಾನು ಫಸ್ಟ್ ಟೈಮ್ ಮಾಡೋಕ್ಕೆ ಹೋದಾಗ ಹೀಗೆ ಮಾಡಿದ್ದೆ. ನನಗೆ ಗೊತ್ತಾಗದೆ ಅದನ್ನು ನಾನು ಚಟ್ನಿ ರುಬ್ಬಿದಂಗೆ ನೈಸಾಗಿ ರುಬ್ಬಿಟ್ಟಿದ್ದೆ. ಅದೆಲ್ಲ ಮಜ್ಜಿಗೆ ಆಗಿಬಿಟ್ಟಿತ್ತು. ನನಗೆ ಫೈನಲಿ ಅದು ಬೆಣ್ಣೆ ಬರಲೇ ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಈ ಟಿಪ್ನ ನೆನಪಲ್ಲಿಟ್ಕೋಬೇಕು. ನಾವು ಒಂದು 30 ಸೆಕೆಂಡ್ ಆನ್ ಮಾಡಿ 30 ಸೆಕೆಂಡ್ ಆಫ್ ಮಾಡಿ ಈ ಥರ ಪ್ರೊಸೀಜರಲ್ಲಿ ಮಾಡಿದ್ರೆ ಬೆಣ್ಣೆ ಈಸಿಯಾಗಿ ತೆಗಿಬೋದು. ಮತ್ತು ಇದಕ್ಕೆ ಐಸ್ ವಾಟ್ರನ್ನೇ ಯೂಸ್ ಮಾಡಬೇಕು, ಅದರಿಂದ ಕೂಡ ನಮಗೆ ಹೆಲ್ಪ್ ಆಗುತ್ತೆ ಬೆಣ್ಣೆ ತಗೊಳ್ಳೋದಕ್ಕೋಸ್ಕರ. ಮತ್ತು ನಿಮಗೆ ಮಿಕ್ಸಿ ಜಾರಲ್ಲಿ ಬೆಣ್ಣೆ ಬಂದ ತಕ್ಷಣವೇ ನಿಮಗೆ ಅದು ಸೌಂಡು ಚೇಂಜ್ ಆಗುತ್ತೆ, ಜಾರ್ದು ಮಿಕ್ಸಿ ರುಬ್ತಾ ಇರೋದು. ಅದರಿಂದನೂ ನಿಮಗೆ ಗೊತ್ತಾಗುತ್ತೆ ಬೆಣ್ಣೆ ರೆಡಿ ಆಗಿದೆ ಅಂತ. ನೋಡಿ, ಇವಾಗ ಬೆಣ್ಣೆ ರೆಡಿ ಆಗಿದೆ. ಇದನ್ನೆಲ್ಲ ನೋಡ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು ನಾವೇ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಈ ಥರ ಎಲ್ಲ ಮಾಡ್ಕೊಂಡಾಗ, ಈ ಥರ ಪ್ರೊಸೆಸ್ ಎಲ್ಲ ನಾವೇ ಮಾಡ್ಕೊಂಡಾಗ ನೋಡಿ, ನಾನು ಪ್ರತಿ ಸತಿ ಈ ಥರ ಬೆಣ್ಣೆ ತೆಗ್ದಾಗೂ ತುಂಬಾ ಖುಷಿ ಆಗುತ್ತೆ. ಅದನ್ನೆಲ್ಲ ಕೈಯಲ್ಲಿ ಇಟ್ಕೊಂಡಾಗ ಮುಟ್ಟಾಗೆಲ್ಲ ನೋಡಿ ತೋರಿಸ್ತಾ ಇದ್ದೀನಿ ನಾನು ಇವಾಗ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನೆಲ್ಲ ಬೆಣ್ಣೆನೆಲ್ಲ ತಕ್ಕೊಂಡು ಫಸ್ಟ್ ಒಂದು ಬಟ್ಲಿಗೆ ಹಾಕ್ಕೊಬೇಕು. ಎಲ್ಲ ತೆಗೆದಿಟ್ಕೊಂಡಾದ್ಮೇಲೆ ಜಾರ್ನಲ್ಲಿ ಮಜ್ಜಿಗೆ ಹಾಗೆ ಇರುತ್ತೆ. ಇದನ್ನು ಬೇಕಾದ್ರೆ ನಾವು ಕುಡಿಯೋದಕ್ಕೆ ಯೂಸ್ ಮಾಡ್ಕೋಬೋದು, ಕುಡಿಯೋಲ್ಲ ಅಂದರೆ ಬೇಕಾದ್ರೆ ನಾವು ಗಿಡಗಳಿಗೆ ಹಾಕೋಬೋದು. ನಾನು ನಮ್ಮ ಮನೇಲಿ ಹಾಗೇನೆ ಕರಿಬೇವಿನ ಗಿಡ ಇದೆ, ನಾನು ಅದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಅದು ಜಾರಲ್ಲೂ ಕೂಡ ಬೆಣ್ಣೆ ಎಲ್ಲ ಹಾಗೆ ಅಂಟ್ಕೊಂಡಿರುತ್ತೆ, ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಕೋಬೇಕು. ನೋಡಿ, ಇವಾಗ ನಾನು 15 ದಿನದ ಕೆನೆಯಲ್ಲಿ ಬಂದಿರೋಷ್ಟು ಬೆಣ್ಣೆ ಇದು. ಈ ಬೆಣ್ಣೆನ ಫಸ್ಟ್ ಏನು ಮಾಡಬೇಕು ಅಂದರೆ, ನಾವು ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಇಲ್ಲಿ ಬೆಣ್ಣೆನ ಕೂಡ ಚೆನ್ನಾಗಿ ನಾವು ತೊಳ್ಕೊಳ್ಳೋದು ತುಂಬಾ ಮುಖ್ಯ. ಏಕೆಂದರೆ ಬೆಣ್ಣೆಯಲ್ಲಿ ಮಜ್ಜಿಗೆ ಅಂಶ ಆಗಾಗೆ ಇದ್ದರೆ ತುಪ್ಪದಲ್ಲಿ ಒಂಥರ ಓಡಾಡ್ಕೊಂಡಂಗೆ ಆಗುತ್ತೆ. ಆಮೇಲೆ ತುಪ್ಪ ಸ್ಮೆಲ್ ಚೆನ್ನಾಗಿ ಬರೋಲ್ಲ. ಕಾಯಿಸ್ಬೇಕಾದ್ರೂ ಅಷ್ಟೇ, ನಾವು ಯೂಸ್ ಮಾಡಬೇಕಾದ್ರೂ ಅಷ್ಟೇ ಒಂಥರ ಸ್ಮೆಲ್ ಬರುತ್ತೆ. ಏಕೆಂದರೆ ಮಜ್ಜಿಗೆ ಮತ್ತು ಬೆಣ್ಣೆ ಎರಡೂ ಮಿಕ್ಸ್ ಆಗಿರೋದ್ರಿಂದ ಅದು ತುಪ್ಪ ಚೆನ್ನಾಗೂ ಬರೋದಿಲ್ಲ, ಸ್ಮೆಲ್ ಕೂಡ ಚೆನ್ನಾಗಿ ಆಗೋದಿಲ್ಲ. ಅದಕ್ಕೆ ನಾನಿಲ್ಲಿ ಹೇಗೆ ತೊಳ್ಕೊತಾ ಇದ್ದೀನಿ ನೋಡಿ, ಬೆಣ್ಣೆನ ನೀಟಾಗಿ 2-3 ಸತಿ ನೀರನ್ನ ಚೇಂಜ್ ಮಾಡಿ ಬೆಣ್ಣೆನ ನೀಟಾಗಿ ತೊಳೆದಿಟ್ಕೋಬೇಕು. ಇವನ್ ನಾವೇನಾರ ಇವಾಗ ತುಪ್ಪ ಕಾಯಿಸೋದಿಲ್ಲ, ನೆಕ್ಸ್ಟ್ ಇನ್ನೂ ಒಂದು 2-3 ದಿನ ಬಿಟ್ಟು ನಾವು ತುಪ್ಪ ಕಾಯಿಸ್ತೀವಿ ಅಂದರೂ ಅಷ್ಟೇ ಇದೇ ಥರ ನೀಟಾಗಿ ನಾವು ಬೆಣ್ಣೆನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡು ಆಮೇಲೆ ಅದನ್ನು ನಾವು ಎತ್ತಿ ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೆ ಮಾತ್ರ ಎತ್ತಿಟ್ಕೊಬಾರ್ದು. ಹಾಗೆ ಎತ್ತಿಟ್ಕೊಳ್ಳೋದ್ರಿಂದ ಆ ಮಜ್ಜಿಗೆ ಅಂಶ ಮತ್ತೆ ಬೆಣ್ಣೆಗೆ ಮಿಕ್ಸ್ ಆಗಿ ಆ ಬೆಣ್ಣೆ ಹಾಳೋಗ್ಬಿಡುತ್ತೆ, ಅದು ತುಪ್ಪಕ್ಕೆ ಯೋಗ್ಯವಾಗಿರೋದಿಲ್ಲ. ಇವಾಗ ನಾನು ನೀಟಾಗೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಪಾತ್ರೆಗೆ ಹಾಕಿ ಬೆಣ್ಣೆ ಕಾಯಿಸೋ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಮುಖ್ಯವಾಗಿರೋ 3ನೇ ಟಿಪ್ ಏನಂದರೆ, ನಾವು ಬೆಣ್ಣೆ ಕಾಯಿಸೋದಕ್ಕೆ ಮಂದವಾಗಿರೋ ಪಾತ್ರೆನ ಯೂಸ್ ಮಾಡಬೇಕು. ತಳ ಮಂದ ಆಗಿರೋದು. ತೆಳುವಾಗಿರೋದನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಬೆಣ್ಣೆ ಕಾಯಿಸ್ಬೇಕಾದ್ರೆ ತುಪ್ಪ ಸೀದೋಗ್ಬಿಡುತ್ತೆ, ಇಲ್ಲ ತಳ ಹಿಡಿಯೋ ಥರ ಆಗುತ್ತೆ, ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಮಂದವಾಗಿರೋ ಪಾತ್ರೆನ ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇವಾಗ ಬೆಣ್ಣೆ ಕಾಯಿಸ್ಕೊಳ್ಳೋದಕ್ಕೆ ಸ್ಟವ್ ಹಚ್ಚಿ ಬೆಣ್ಣೆ ಪಾತ್ರೆನ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಇವಾಗೂ ಅಷ್ಟೇ ನಾವು ಬೆಣ್ಣೆ ಕಾದು ತುಪ್ಪ ಆಗೋವರೆಗೂ ಇಡೀ ಫುಲ್ ಪ್ರೋಸೆಸ್ಸಲ್ಲಿ ಸ್ಟವ್ವು ಲೋ ಫ್ಲೇಮಲ್ಲೇ ಇರಬೇಕು, ಕಡಿಮೆ ಉರಿಲೇ ಇರಬೇಕು. ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಇವಾಗೂ ಕೂಡ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಕಡಿಮೆ ಉರಿಲಿದ್ದಷ್ಟು ನಮಗೆ ಈಸಿಯಾಗಿ ತುಪ್ಪ ಚೆನ್ನಾಗಾಗುತ್ತೆ. ಬೆಣ್ಣೆನ ಸ್ಟವ್ ಮೇಲೆ ಇಟ್ಮೇಲೆ 1 ನಿಮಿಷದೊಳಗಡೆ ಬೆಣ್ಣೆ ಎಲ್ಲ ಕರಗಿ ನೀರು ಥರ ಆಗುತ್ತೆ, ಅರಿಶಿನ ಕಲರು ಎಣ್ಣೆ ಥರ ಆಗುತ್ತೆ. ಅಲ್ಲಿವರೆಗೂ ಬೆಣ್ಣೆ ಕಾಯಿಸೋದಕ್ಕೆ ಏನು ನಾವು ಆ್ಯಡ್ ಮಾಡ್ಕೋಬಾರ್ದು. ಬೆಣ್ಣೆ ಎಲ್ಲ ಕರಗಿ ನೀರು ಥರ ಆದಮೇಲೆ ನಾನಿಲ್ಲಿ ಏನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, 2 ವೀಳ್ಯದೆಲೆ ತೊಟ್ಟು, 15-20 ಮೆಂತ್ಯ ಕಾಳು, ಒಂದು 15-20 ಜೀರಿಗೆನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಅರಿಶಿನ ಯೂಸ್ ಮಾಡ್ತಿಲ್ಲ, ನ್ಯಾಚುರಲ್ ಆಗಿ ತುಪ್ಪ ಅರಿಶಿನ ಕಲರೇ ಬರುತ್ತೆ. ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಮೆಂತ್ಯ ಜೀರಿಗೆನ ಕುಟ್ಟಿ ಪೌಡ್ರ್ ಮಾಡಿ ಹಾಕ್ಕೊತಾರೆ ಬೆಣ್ಣೆ ಕಾಯಿಸೋದಕ್ಕೆ. ಈ ಥರ ಮಾಡೋದ್ರಿಂದ ಅದು ಮೆಂತ್ಯ ಜೀರಿಗೆ ಪೌಡ್ರ್ ತಳ ಹಿಡ್ದು ತುಪ್ಪ ಸಿದೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಡೈರೆಕ್ಟಾಗೆ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಈ ಮೆಂತ್ಯ ಜೀರಿಗೆ ಮತ್ತು ವೀಳ್ಯದೆಲೆ ತೊಟ್ಟು ಅದ್ರ ಜೊತೆಗೆ ತುಳಸಿ ಎಲೆನೂ ಕೂಡ ಯೂಸ್ ಮಾಡ್ಕೋಬೋದು. ಇದರಿಂದ ನಮಗೆ ಏನು ಉಪಯೋಗ ಆಗುತ್ತೆ ಅಂದರೆ, ಮೆಂತ್ಯ ಜೀರಿಗೆ ವೀಳ್ಯದೆಲೆಯಿಂದ ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ, ಮೂಳೆಗೆ ಸ್ಟ್ರಾಂಗ್ ಆಗುತ್ತೆ. ಅದ್ರ ಜೊತೆಗೆ ತುಪ್ಪ ಒಳ್ಳೆ ಪರಿಮಳ ಬರುತ್ತೆ. ಅದರಿಂದ ನಾವು ಇದನ್ನು ಆ್ಯಡ್ ಮಾಡ್ಕೋಬೇಕು ಬೆಣ್ಣೆ ಕಾಯಿಸೋದಕ್ಕೆ.
ನಾವು ಬೆಣ್ಣೆ ಕಾಯಿಸ್ತಾ ಇರ್ಬೇಕಾರೆ ಅವಾಗ ಒಂದು ಸ್ಪೂನ್ ಸಹಾಯದಿಂದ ನಾವು ಕೈ ಆಡಿಸ್ಕೊತಾ ಇರಬೇಕು, ಇಲ್ಲಾಂದರೆ ಬೆಣ್ಣೆ ತಳ ಹಿಡಿದ್ಬಿಡುತ್ತೆ ಬೆಣ್ಣೆ ಕುದಿಬೇಕಾದ್ರೆ. ತುಪ್ಪ ಇನ್ನೂ ಕಾಯೋದಕ್ಕೆ ಇನ್ನೂ ಒಂದು 15ರಿಂದ 20 ನಿಮಿಷ ಬೇಕು. ಅಷ್ಟರಲ್ಲಿ ನಾವು ತುಪ್ಪನ ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ, ನಮಗೇನೇನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ತಿಳ್ಕೊಂಬೋಣ. ಈ ತುಪ್ಪ ಒಂದು ಗುಡ್ ಕೊಲೆಸ್ಟ್ರಾಲ್ ಅಂತಲೇ ಹೇಳ್ಬೋದು, ಅಂದರೆ ಒಳ್ಳೆಯ ಕೊಬ್ಬು. ಈ ತುಪ್ಪನ ನಾವು ಡೈಲಿ ನಾವು ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿರೋ ಕೆಟ್ಟ ಕೊಬ್ಬು ಹೊರಗಡೆ ಹೋಗುತ್ತೆ, ಆ ಜಾಗಕ್ಕೆ ಈ ಒಳ್ಳೆಯ ಕೊಬ್ಬು ಬಂದು ಸೇರಿಕೊಳ್ಳುತ್ತೆ. ಇದರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಈ ತುಪ್ಪನ ನಿಯಮಿತವಾಗಿ ಪ್ರತಿದಿನ ಸೇವಿಸೋದ್ರಿಂದ ನಮಗೆ ಸ್ಕಿನ್ ಕೂಡ ತುಂಬ ಒಳ್ಳೆಯದು, ಅಂದರೆ ನಮ್ಮ ತ್ವಚೆ ಫುಲ್ ಶೈನಿಂಗ್ ಆಗಿ ಬಂದು ಚೆನ್ನಾಗಾಗುತ್ತೆ. ಇನ್ನು ತುಪ್ಪದಲ್ಲಿರುವ ಒಳ್ಳೆ ಕೊಲೆಸ್ಟ್ರಾಲ್ ನಮ್ಮ ಬಾಡಿಗೆ ಸೇರ್ಕೊಳ್ಳೋದ್ರಿಂದ ನಮಗೆ ತೂಕನ ನಿಯಂತ್ರಣ ಮಾಡೋದಕ್ಕೂ ಒಳ್ಳೆಯದು. ಜಾಸ್ತಿ ಕೊಲೆಸ್ಟ್ರಾಲು ಫ್ಯಾಟೆಲ್ಲ ನಮಗೆ ಸೇರೋದಿಲ್ಲ ದೇಹಕ್ಕೆ. ಮತ್ತು ತುಪ್ಪದಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಇದರಿಂದ ನಾವು ತುಪ್ಪನ ಡೈಲಿ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ವೆಯ್ಟ್ ಲಾಸ್ ಮಾಡೋರು, ಸಣ್ಣ ಆಗಬೇಕು ಅಂತ ಏನಿರ್ತಾರೆ, ಅವರು ಪ್ರತಿದಿನ ಉಗುರು ಬೆಚ್ಚಗಿನ ನೀರಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಸೇವಿಸೋದ್ರಿಂದ ಅವ್ರ ಬಾಡಿಲಿರೋ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ಹೋಗಿ ಬಾಡಿ ಡಿಟಾಕ್ಸ್ ಆಗಿ ಬೇಗ ಅವ್ರಿಗೆ ಕೊಬ್ಬೆಲ್ಲ ಕರಗಿ ಸಣ್ಣ ಕೂಡ ಆಗ್ತಾರೆ. ಇನ್ನು ತುಪ್ಪನ ನಾವು ಪ್ರತಿನಿತ್ಯ ಸೇವಿಸೋದ್ರಿಂದ ನಮ್ಗೆ ಯಾವುದೇ ಸೋಂಕುಗಳಾಗೋದಿಲ್ಲ, ಅಂದರೆ ಯಾವುದೇ ರೀತಿ ಇನ್ಫೆಕ್ಷನ್ಗಳಾಗೋದಿಲ್ಲ. ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕಣ್ಣಿಗೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಮೆದುಳಿಗೂ ಕೂಡ ತುಂಬ ಒಳ್ಳೆಯದು, ಅಂದರೆ ಜ್ಞಾಪಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಅದ್ರ ಜೊತೆಗೆ ಇವಾಗ ವಯಸ್ಸಾದವ್ರಿಗೆಲ್ಲ ಮೊಣಕಾಲು ನೋವು ಅಂತಿರ್ತಾ ಇರ್ತಾರೆ, ಇತ್ತೀಚೆಗೆ ತುಂಬ ಜಾಸ್ತಿನೇ ಆಗಿದೆ. ಅವರು ಕೂಡ ಪ್ರತಿನಿತ್ಯ ತುಪ್ಪ ಉಪಯೋಗಿಸೋದ್ರಿಂದ ಅವ್ರಿಗೆ ಮೊಣಕಾಲು ನೋವು ಕಮ್ಮಿ ಆಗುತ್ತೆ, ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗಿರುತ್ತೆ. ಇನ್ನು ಮಕ್ಳಿಗೂ ಡೈಲಿ ತುಪ್ಪ ಉಪಯೋಗಿಸೋದ್ರಿಂದ ಅವ್ರಿಗೆ ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ, ಅದ್ರ ಜೊತೆಗೆ ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೀತಾರೆ. ನಾವು ಪ್ರತಿನಿತ್ಯ ತುಪ್ಪನ ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಲಾಭ ಇದೆ ಅಲ್ವಾ. ಇವಾಗ ನೋಡಿ, ನಮ್ಮ ತುಪ್ಪನೂ ರೆಡಿ ಆಗಿದೆ. ಇವಾಗ ತುಪ್ಪ ರೆಡಿ ಆಗಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂದರೆ, ನಾವು ಫಸ್ಟ್ ಬೆಣ್ಣೆ ಕಾಯಕ್ಕಿಟ್ಟಾಗ ಬೆಳ್ಳಗೆ ಬಿಳಿ ಕಲರ್ ಮೇಲೆ ತೇಲ್ತಾ ಇರುತ್ತೆ ಕೆನೆ ಎಲ್ಲ. ಅದೆಲ್ಲ ಏನಾಗಿರುತ್ತೆ, ತುಪ್ಪ ರೆಡಿ ಆದಮೇಲೆ ಅದು ತಳ ಹಿಡಿದಿರುತ್ತೆ. ಅದ್ರ ಜೊತೆಗೆ ಒಳ್ಳೆ ಕಂದು ಬಣ್ಣವಾಗಿ ಎಣ್ಣೆ ಥರ ಆಗಿರುತ್ತೆ ತುಪ್ಪ. ಅದ್ರ ಜೊತೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ನೋಡಿ, ಇವಾಗ ನೊರೆ ಥರ ಎಲ್ಲ ಬರ್ತಾ ಇದೆ ಅಲ್ವಾ, ಇದು ಇವಾಗ ತುಪ್ಪ ರೆಡಿ ಆಗಿದೆ ಅಂತ. ಈ ಹಂತದಲ್ಲಿ ನಾವು ತುಪ್ಪನ ಆಫ್ ಮಾಡ್ಕೊಬೇಕು. ಇಷ್ಟು ನಾವು ಕಾಯಿಸ್ಕೊಂಡ್ರೆ ಸಾಕು. ಇದಕ್ಕಿಂತ ಹೆಚ್ಚಾಗಿ ನಾವು ಇನ್ನೂ ತುಪ್ಪ ಸ್ವಲ್ಪ ಹೊತ್ತು ಕಾಯಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ, ತುಪ್ಪ ಎಲ್ಲ ಅರ್ಶಿನ ಬಣ್ಣ ಬರೋ ಬದಲು ಅದು ಕಂದು ಬಣ್ಣ ಆಗ್ಬಿಡುತ್ತೆ. ಅದ್ರ ಜೊತೆಗೆ ತುಪ್ಪ ಸೀದು ಅದು ಟೇಸ್ಟ್ ಕೂಡ ಚೆನ್ನಾಗಿ ಆಗೋದಿಲ್ಲ. ಅದಕ್ಕೆ ಈ ಹಂತದಲ್ಲಿ ನಾವು ಆಫ್ ಮಾಡಿ ಇಟ್ಕೋಬೇಕು. ನಾನು ಇಲ್ಲಿ ತುಪ್ಪನ ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪ ಆಫ್ ಮಾಡಾದ್ಮೇಲೆ ಅದು ತಣ್ಣಗಾಗಬೇಕಲ್ವಾ, ನಾವು ಬೇರೆ ಒಂದು ಬಾಟಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ. ಇವಾಗ ನಾನು ತುಪ್ಪ ಕೂಲ್ ಆಗಲಿ ಅಂತ ಇಟ್ಕೊಂಡಿದ್ದೀನಿ. ಇವಾಗ ತುಪ್ಪ ಎಲ್ಲ ಹಾರಿದೆ, ಅಂದರೆ ತಣ್ಣಗಾಗಿದೆ. ಇವಾಗ ನಾನು ಇದನ್ನು ಒಂದು ಗ್ಲಾಸ್ ಬಾಟಲ್ಗೆ ಇದನ್ನು ಶೋಧಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಾವು ಮೆಂತ್ಯ ಕಾಳು, ಜೀರಿಗೆ ಮತ್ತು ವಿಳ್ಯದೆಲೆ ತೊಟ್ಟು, ಮತ್ತು ಅದರಲ್ಲಿ ಸ್ವಲ್ಪ ಇನ್ನು ಬೆಣ್ಣೆ ಕಾಯಿಸಿದ್ಮೇಲೆ ಅದರಲ್ಲಿ ಸ್ವಲ್ಪ ಎಲ್ಲ ಒಂದು ಗಸಿ ಕಸ ಇರುತ್ತೆ, ಅದೆಲ್ಲ ಶೋಧಿಸ್ಕೊಂಡು ಸಪ್ರೇಟ್ ಆಗುತ್ತೆ. ನಮಗೆ ಶುದ್ಧ ತುಪ್ಪ ಮಾತ್ರ ಸಿಗುತ್ತೆ. ಅದಕ್ಕೆ ಈ ಥರ ಶೋಧಿಸ್ಕೋಬೇಕು. ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಮನೇಲೆ ನಾವು ಶುದ್ಧವಾಗಿ ತುಪ್ಪವನ್ನು ತಯಾರಿಸ್ಕೋಬೋದು ಅಂತ. ಇದರಿಂದ ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದು. ನಾವೇ ಮನೇಲಿ ತುಪ್ಪ ತಯಾರಿಸ್ಕೊಂಡ್ವಿ ಅಂತ ಖುಷಿನ ಆಗುತ್ತೆ. ಅದ್ರ ಜೊತೆಗೆ ನಾವು ಪ್ರತಿ ತಿಂಗಳು ತುಪ್ಪ ಖರೀದಿ ಮಾಡೋಕ್ಕೆ ಅಂತ ಖರ್ಚು ಮಾಡೋ ಒಂದು 500ರಿಂದ 1000 ರೂಪಾಯಿನೂ ಉಳಿಯುತ್ತೆ. ಹೇಗೆ ಅಂದರೆ, ನಾವಿಲ್ಲಿ ತುಪ್ಪ ತಯಾರು ಮಾಡ್ತಿರೋದು ಹಾಲಿನಿಂದ. ನಮ್ಮ ಮನೆಗೆ ಪ್ರತಿನಿತ್ಯ ನಾವು ಹಾಲು ತಗೋತೀವಿ. ಆ ಹಾಲಿನಿಂದ ನಾವು ಕೆನೆ ತೆಗೆದು ಕೆನೆಯಿಂದ ಬೆಣ್ಣೆ ಮಾಡಿ, ಬೆಣ್ಣೆಯಿಂದ ತುಪ್ಪ ಮಾಡ್ಕೊಂಡ್ವಿ. ಇವಾಗ ಈ ಪ್ರೋಸೆಸ್ಸಲ್ಲಿ ನಮಗೆ ಹಾಲಿಗೆ ಖರ್ಚು ಮಾಡಿದಷ್ಟೇ ದುಡ್ಡು, ನಾವು ತುಪ್ಪಕ್ಕೆ ಯಾವುದೇ ರೀತಿ ಏನು ಖರ್ಚು ಮಾಡಿಲ್ಲ. ನೋಡೋದ್ರಲ್ವಾ, ಇದೊಂಥರ ಉಪಯುಕ್ತವಾದ ಮಾಹಿತಿ ಅಲ್ವಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಇದು ಒಂದು ಉಪಯುಕ್ತವಾದ ವಿಡಿಯೋ ಅಂತ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಿದ್ದೀರಾ, ಆದರೆ ಸಬ್ಸ್ಕ್ರೈಬ್ಗಳು ಕಮ್ಮಿ ಆಗ್ತಾ ಇದೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಇದೇ ಥರ ಉಪಯುಕ್ತವಾದ ಮಾಹಿತಿಗಳನ್ನ ಕೊಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ ನಮಗೂ ಒಂಥರ ಸ್ಫೂರ್ತಿ ಸಿಗುತ್ತೆ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.